Hi guys, welcome back to my YouTube channel. Hi guys, welcome back. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಇಂದಲ್ಲ ಇಲ್ಲಿಂದ ಅಲ್ಕೆ. Hi guys, welcome back to my YouTube channel. ಇದು ಸಂಡೇ ಈವ್ನಿಂಗ್ ವ್ಲಾಗ್. ಸಂಡೇ ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ ಒಂದು ವ್ಲಾಗ್ ಆಯಿತು ಆಲ್ರೆಡಿ. ಇವರು ಇವಾಗ ನಾನು ರೆಸಿಪಿ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅದಕ್ಕೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಒಂದು ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಈವ್ನಿಂಗಿಂದ ಇನ್ನೊಂದು ವ್ಲಾಗ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ರೆಸಿಪಿ, ಇವ್ರು ಇವತ್ತು ರೆಸಿಪಿ ಮಾಡ್ತಾ ಇದ್ದಾರಂತೆ. ಏನ್ ರೆಸಿಪಿ ಅಲ್ಲಿ? ಚಿಕನ್ ಲಿವರ್ ಪೆಪ್ಪರ್ ಡ್ರೈ. ಏನಂದೆ ಇನ್ನೊಂದ್ಸಲ? ಚಿಕನ್ ಲಿವರ್ ಪೆಪ್ಪರ್ ಡ್ರೈ. ಚಿಕನ್ ಲಿವರ್ ಪೆಪ್ಪರ್ ಡ್ರೈ. ಚಿಕನ್ ಲಿವರ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ನಾನು ಮಾಡ್ತೀನಿ, ಇವರು ಚಿಕನ್ ಲಿವರ್ ಪೆಪ್ಪರ್ ಫ್ರೈ. ಪೆಪ್ಪರ್ ಫ್ರೈ ಮಾಡ್ತೀನಿ. ಪೆಪ್ಪರ್ ಫ್ರೈ ಪೆಪ್ಪರ್ ಫ್ರೈ ಮಾಡ್ತಾರಂತೆ. ಮಾಡೋಣ, ಇನ್ನೇನು ಸ್ಟಾರ್ಟ್ ಮಾಡೋಣ? ಸರಿ, ನನಗೆ ಗೊತ್ತೇ ಇಲ್ಲ, ಆಲ್ರೆಡಿ ತಂದ್ಬಿಟ್ಟಿದ್ದಾರೆ, ನಾನೇ ಮಾಡ್ತೀನಿ ಅಂತ ಲಿವರ್ ಎಲ್ಲ. ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮತ್ತೆ ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾನೆ? ಆಲ್ರೆಡಿ ಲಿವರ್ ತಗೊಂಡ್ಬಂದಿದ್ದಾರೆ, ತಂದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಕಾಣಿಸ್ತೈತಾ? ಇವಾಗ ಮಾಡಬೇಕು. ಇದು ರೆಡಿ ಆಗಿದೆ, ನೀಟಾಗಿ ವಾಶ್ ಮಾಡಿ ಅರಿಶಿನ ಎಲ್ಲ ಹಾಕಿ ತೊಳೆದು ಮತ್ತೆ ಅರಿಶಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟಿದ್ರು. ಇವಾಗ ಇದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಟೊಮೆಟೊ 2 ಕೊಡು. ಟೊಮೆಟೊ, ಈರುಳ್ಳಿ, ನಾನು ಹಸಿಮೆಣಸಿನಕಾಯಿ. ಈರುಳ್ಳಿ ಹಸಿಮೆಣಸಿನ ಎತ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಟೊಮೆಟೊ ಕೊಡು. ಬೆಳ್ಳುಳ್ಳಿ, ಟೊಮೆಟೊ ಇವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಆಮೇಲೆ ನಾನು ಚಪಾತಿ ಇಟ್ಟೆಲ್ಲ ಕಲ್ಸ್ಕೊಂಡು ಚಪಾತಿ ಮಾಡ್ಬಿಟ್ಟು. ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಿಪ್ಪೆ ಬಿಡ್ಸೋದು ಬೇಡ? ಸಿಪ್ಪೆನು ಬಿಡಿಸು, ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ, ಸರಿನಾ? 3 ಈರುಳ್ಳಿ. ನಾನು ಚಿಕ್ಕ ವಯಸ್ಸಿಂದ ಈ ಲಿವರು ಇದೆಲ್ಲ ನಾನು ತಿಂತಾನೆ ಇರ್ಲಿಲ್ಲ. ಲಿವರು ಇದೆಲ್ಲ ನಾನು ತಿಂತಾನೆ ಇರ್ಲಿಲ್ಲ. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ನನಗೆ ಬಲವಂತ ಮಾಡಿ ಚಿಕನ್ ತಿನ್ನಿಸ್ತೀನಿ ಅಂತ ಹೇಳಿ ಬೇರೆ ಪೀಸ್ ಎಲ್ಲ ತಿನ್ಸೋ ಥರ ತಿನ್ನಿಸಿ ಇದನ್ನ ಲಿವರ್ ಎಲ್ಲ ತಿನ್ಲಿ ಅಂತ ತಿನ್ನಿಸ್ತಾ ಇದ್ರು. ನಾನು ತಿಂತಾನೆ ಇರ್ಲಿಲ್ಲ, ಚಿಕ್ಕ ವಯಸ್ಸಿಂದ ತಿಂತಾ ಇರ್ಲಿಲ್ಲ. ಇವರು ಮದುವೆ ಮಾಡ್ಕೊಂಡ್ಮೇಲೆ ಇವ್ರನ್ನ ಆಮೇಲೆ ನಾನು ಕಾಫಿ ಕೂಡ ಕುಡಿತಾ ಇರ್ಲಿಲ್ಲ. ಕಾಫಿನೂ ಅಷ್ಟೇ, ನಾನು ಕುಡಿಯಲ್ಲ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿ ಕಾಫಿ ಕುಡಿಯೋದನ್ನ ಕಲಿಸ್ಬಿಟ್ಟಿದ್ರು. ಅಷ್ಟೊಂದು ಕುಡಿಯಲ್ಲ, ವಾರದಲ್ಲಿ ಒಂದಿನ ಯಾವತ್ತಾದ್ರೂ ಒಂದಿನ ಕುಡಿತೀನಿ ಅಷ್ಟೇ. ಆದ್ರೆ ಇದು ಲಿವರ್ ಎಲ್ಲ ತಿಂತಾನೆ ಇರ್ಲಿಲ್ಲ. ನಮ್ಮಪ್ಪ ಎಷ್ಟು ಫೋರ್ಸ್ ಮಾಡೋರು. ಇವಾಗ ಇವ್ರು ಕಲ್ಸ್ಬಿಟ್ಟು ನಮ್ಮಪ್ಪ ನನ್ನ ಯಾವಾಗ್ಲೂ ರೇಗಿಸ್ತಾರೆ. ನೋಡ್ದಾ ನೀನು, ನಾನು ತಿನ್ಸೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ತಿಂದಿಲ್ಲ, ಮದ್ವೆ ಮಾಡ್ಕೊಂಡು ನಿನ್ ಗಂಡ ತಿನ್ಸಿದ್ರೆ ಮಾತ್ರ ತಿಂತೀಯಾ ಅಂತ ಹೇಳಿ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ. ಮನೇಲಿ ಮಾಡ್ತಾ ಇರ್ಲಿಲ್ಲ, ನಾನು ತಿನ್ನಲ್ಲ ಅಂತ ನಾನು ಮಾಡ್ತಾ ಇರ್ಲಿಲ್ಲ. ಹೊರಗಡೆಯಿಂದ ತಂದ್ಬಿಟ್ಟು ನೋಡಿ ಇದನ್ನ ಟೇಸ್ಟ್ ಮಾಡು, ಏನ್ ಸಕ್ಕತ್ತಾಗಿದೆ, ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ಸೋರು. ಅದ್ರಲ್ಲೂ ಲಿವರ್ ತಿನ್ನಲ್ಲ, ಗುಂಡಿಗೆಕಾಯಿ ತಾನೇ, ಗುಂಡಿಗೆಕಾಯಿ ಅದು ಗಟ್ಟಿ ಇರುತ್ತಲ್ಲ, ಅದಂದ್ರೆ ಇಷ್ಟ, ಅದು ಮಾತ್ರ ತಿಂತೀನಿ ಅಷ್ಟೇ. ಅಲ್ಲಿ ಲಿವರ್ ಸಾಫ್ಟ್ ಆಗಿರ್ತಾವ ಬೆಳ್ಳುಳ್ಳಿ ಬಿಡಿಸಿದಾಯ್ತು. ಇನ್ನೇನೇ ಇವಾಗ ಕೊತ್ತಂಬರಿ ಸ್ವಲ್ಪ ಬಿಡಿಸ್ಕೋ. ಅದ್ರ ಜೊತೆಗೆ ನಂಗೆ ಇನ್ನೇನು ಬೇಕಿಲ್ಲ ಅಷ್ಟೇ. ಇದು ಕೊತ್ತಂಬರಿ ಸೊಪ್ಪ, ಕೊತ್ತಂಬರಿ ಸೊಪ್ಪ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕಿತ್ತಾಕ್ಬಿಟ್ಟ. ಏರೋಪ್ಲೇನ್ ಕಿತ್ತಾಕ್ದ. ಹೋಗ್, ನಾನು ನೆಕ್ಸ್ಟ್ ಟೈಮ್ ಕೊಡಿಸೋದಿಲ್ಲ ಏರೋಪ್ಲೇನ್. ಅದೇನ್ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗದು, ಅವನು ಆಟ ಆಡ್ಕೊಂಡು ಬಿಚ್ಚಾಕ. ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ. ನೀವು ಕಲಿಸಿರು, ನಾನು ಅಷ್ಟು ಇದೇನು ಟೈಮ್ ಏನು ಹಿಡಿಯೋದಿಲ್ಲ. ಎಲ್ಲ ರೆಡಿ ಆಗಿದೆ, ನಾನು ಇಟ್ಟಿದ್ದೀನಿ. ಎಣ್ಣೆ ಒಂದು ನಿನ್ನೆ ಹಪ್ಳ ಮಾಡಿರೋ ಇದೇ ಹಾಕ್ತೀನಿ. ಹಾಕ್ ಎಷ್ಟು ಟೇಬಲ್ ಸ್ಪೂನು? ಒಂದು 100 ml ಹಾಕೊಳ್ತೀನಿ ನಾನು. 100 ml. ಸರಿನಾ? ಒಂದು 4 ಸ್ಪೂನು. ಸ್ವಲ್ಪ ಎಣ್ಣೆ ಕಾಯ್ದಿರು. ಒಂದು 3 ಈರುಳ್ಳಿ.
ಎಷ್ಟು ತಗೋ ಅಲ್ಲಿ. ಇದೆ ಸ್ಪೂನ ಇದೆ ಸ್ಪೂನ ಯಾವುದೇ ಅದು ಬೇಡ ಅಷ್ಟಿಲ್ಲ ತಗೋ. ಉಂಟಲ್ಲ ಯಾಕೆಲ್ಲ ಎತ್ಬಿಟ್ಟಿದ್ಯಾ? ಈರುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು. ಜಜ್ಜಿ ಇಟ್ಟಿರಬೇಕು. ಒಂದು 5ರಿಂದ 6 ಹಾಕಿದ್ಯಾ? ಒಂದು 6 ಬೆಳ್ಳುಳ್ಳಿ ಹಾಕಿದ್ದೀನಿ. ಅಂದರೆ ಹೆಸರು ಒಂದು ಮೆಣಸಿನ್ಕಾಯಿ ಒಂದು 5 ಹಾಕೊಂಡಿದ್ದೆ. ಫಸ್ಟ್ ಇದಕ್ಕೆ ಸಾಲ್ಟ್ ಹಾಕ್ಕೊಬೇಕು ಸ್ವಲ್ಪ ಹಾಂ. ಸ್ವಲ್ಪ ಸಾಲ್ಟ್. ಈರುಳ್ಳಿ ಬೇಗ ಬೇಯಲಿ ಅಂತ ಈರುಳ್ಳಿ ಬೇಗ ಬೇಯೋದಕ್ಕಿಂತ ಸಾಲ್ಟ್ ಹಿಡಿಯುತ್ತೆ. ಚೆನ್ನಾಗಿರುತ್ತೆ. ಬಂದ ಇರು. ಇವಾಗ ಇದು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ಬಿಡ್ತೀನಿ. ಕರಿಬೇವು. ಅಯ್ಯೋ ಎಲ್ಲ ಕಲರ್ ಚೇಂಜ್ ಆಗ್ಬೇಕಲ್ಲ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಯಾಕೋ ಕಾಯ್ಸ್ ಎಷ್ಟಿದ್ರು ಸಾಲಲ್ಲ. ಕಿಚನ್ ಅಲ್ಲಿರೋ ಮಿಕ್ಸಿ ಜಾರ್ಗಳು ಎಲ್ಲ ಅಲ್ಲಿಂದ ಎತ್ಕೊಂಡು ಬಂದು ಆಟ ಆಡಕ್ಕೆ ಇಟ್ಕೊಳ್ತಾರೆ. ಬಾ, ಇವತ್ತು ಹೊಸ ಟಾಯ್ಸ್ ಬಂದ್ಬಿಟ್ಟಿದೆ. ಏನು ಮಾತಾಡೋಣ? ಹೊಸ ಟಾಯ್ಸ್ ಇವತ್ತು ಅವ್ರ ಪಾಪ ಕೊಡಿಸ್ಬಿಟ್ಟಿದ್ದಾರೆ. ಹಿಡಿಯಕ್ಕಾಗ್ತಾ ಇಲ್ಲ. ಅಲ್ಲವಾ? ಎಲ್ಲ ಏರೋಪ್ಲೇನ್ ಎಲ್ಲ ಕಿತ್ತಾಕ್ಬಿಟ್ಟಿದ್ಯಾ? ಇವಾಗ ಎರಡು ಕಟ್ ಮಾಡಿರೋದು ಟೊಮೆಟೊ ಹಾಕ್ಕೊಳ್ತೀನಿ. ಇವಾಗ ಇದನ್ನ ಮತ್ತೆ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಫ್ರೈ ಮಾಡಿದಾದ್ಮೇಲೆ ಹೇಳ್ತೀನಿ ಆಮೇಲೆ ಏನೇನು ಹಾಕಬೇಕು. ಆಮೇಲೆ ಮತ್ತೆ ಕರಿತೀಯಾ? ಮತ್ತೆ ಕರಿತೀನಿ ಏನೇನು ಹಾಕಬೇಕು ಏನೇನು ಬಿಡಬೇಕು ಅನ್ನೋದು ನನಗೆ ಮತ್ತೆ ಕರೆದು ಹೇಳ್ತೀನಿ. ಸರಿನಾ? JCB ಒಂದಿದ್ರೆ ಸಾಕು ಇವನಿಗೆ, ಏನು ಬೇಡ. ಯಾಕೆ ಕೊಡ್ಸಿದ್ದಲ್ಲ? ಅಮ್ಮ ಕೊಡ್ಸಿದ್ದು ಪಪ್ಪ ಅಲ್ಲ. ಯಾರಮ್ಮ ಕೊಡಿಸಿದ್ದು? ಗುಡ್ ಬಾಯ್. ಕೊಡ್ಸಿದ್ದು ಗುಡ್ ಬಾಯ್ ಅವನು. ಮಗನೇ ಯಾರು ಕೊಡ್ಸಿ ನಿಂಗೆ ಅದೆಲ್ಲ ಹಾಕ್ಬೇಕು. ಇಲ್ಲಿ ಕೊಟ್ಟಿದ್ದಾರಲ್ಲ ಹಿಂಗೆ ಹಾಕೋದು. ಮಮ್ಮನ ಮುದ್ದು ಮಾಡು. ಬ್ಯಾಡ್ ಬಾಯ್ ಅವನು. ಬ್ಯಾಡ್ ಬಾಯ್ ಅವನು. ನಿನ್ನ ಹೆಸರೇನು? ಬ್ಯಾಡ್ ಬಾಯ್ ಟಿಟೋ. ಮತ್ತೆ ನೀನ್ ಪಾಪು. ಮಮ್ಮ ಬೇಬಿ. ಬೇಬಿ ಯಾರು? ಮಮ್ಮ ಬೇಬಿ. ನೀನು ಪಾಪ. ಪಾಪ ಏನು? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಕಾಲ್ ಸ್ಪೂನ್. ಆಮೇಲೆ ನೀನು ಧನಿಯಾ ಪೌಡರ್ ಇಟ್ಟಿದ್ಯಾ? 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ. ಸರಿನಾ? ಆಮೇಲೆ 1 ಸ್ಪೂನ್ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಹಸಿ ಪೌಡ್ರು. ಇದು ಚಿಲ್ಲಿ ಪೌಡ್ರು. ಮಗು ತಿನ್ಬೇಕಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ. ಖಾರ ಇರ್ಬಾರ್ದು ಜಾಸ್ತಿ, ಪಾಪ ಮಗು ತಿನ್ನೋದಿನ. ಆಮೇಲೆ ಧನಿಯಾ ಪೌಡರ್ 1-2 ಟೇಬಲ್ ಸ್ಪೂನ್. ಸರಿನಾ? ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿನಾ? ಇವಾಗ ನೋಡ್ಕೊ ಕಲರ್ ಯಾವ ಥರ ಚೇಂಜ್ ಆಗುತ್ತಂತ. ಇಟ್ಟಿರೋದು ಆಲ್ರೆಡಿ ನಾನಿದು. ನಾನು ನೀಟಾಗಿ ತೊಳೆದು ಅರ್ಶಿಣದಲ್ಲಿ ಹಾಕಿ ನೀಟಾಗಿ ತೊಳೆದು ಇಟ್ಟಿರೋದು ಹಾಕ್ತಾ ಇದ್ದೀನಿ. ಒಂದು kg ಇದೆ ಅಲ್ವಾನೆ? 1 kg ಸಾಲು ತೈಲ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಆಯ್ತು. ಸ್ವಲ್ಪ ಹಾಕಂದ್ರೆ ಏನದೇ ಮಿಕ್ಸ್ ಮಾಡಕ್ಕೂ ಬಿಡಲ್ಲ ಅಂತೀಯ? ಅವ್ರವ್ರ ಫ್ಲೇವರ್ ಅವ್ರವರೇ ಮಾಡಬೇಕು. ಇದೆ
ಇಲ್ಲಾಂದ್ರೆ ಟೇಸ್ಟ್ ಹೋಗ್ಬಿಡುತ್ತಾ? ಟೇಸ್ಟ್ ಬೇರೆನೇ ಬಂದ್ಬಿಡುತ್ತೆ ಅದು. ಅಬ್ಬಾ ಅಬ್ಬಾ, ಒಂದ್ ಕೈಯಲ್ಲೇ ಆಗಿದೆ. ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ಹಾಕು, ಅವಾಗೇನು ಹಾಕಿದೀಯ? ನಾನು ಕಲ್ಲುಪ್ಪು ಹಾಕ್ತೀನಿ. ಹಾಕಿ. ಸರಿನಾ? ಕಲ್ಲುಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಡ್ತೀನಿ, ಬೇಯಬೇಕಲ್ಲ ಅದು. ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಇವ್ರು ಅಡುಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಕ್ಯಾಮ್ರಾಮ್ಯಾನ್ ಅಲ್ವಾ? ಅದೇ ನಾನ್ ಮಾಡ್ತಾ ಇರ್ತೀನಿ, ಬಾ ಸ್ವಲ್ಪ ವಿಡಿಯೋ ಮಾಡ್ಕೊಡು ಅಂದ್ರೆ ಅದೆಲ್ಲ ಆಗಲ್ಲ. ಅಲ್ಲ, ನಮ್ಗೆ ಸಿಗೋದು ಒಂದಿನ ಟೈಮ್, ಒಂದೇ ದಿನ ನನಗೆ ಟೈಮ್ ಸಿಗೋದು, ಅದು ಸಂಡೇ. ಏನೋ ಸಂಡೇ ಇರೋದಕ್ಕೆ ಮಾಡ್ಕೊಳಕ್ಕೆ ನನಗೂ ಇಷ್ಟನೇ, ನಿನಗೂ ಇಷ್ಟನೇ. ವೀಕ್ ಡೇಸಲ್ಲೆಲ್ಲ ಪರ್ಫೆಕ್ಟ್ ಅನ್ಸುತ್ತೆ. ಇವಾಗ ಹಾಕಿರೋ ನೀರು ನಾನು ಸರಿನಾ? ಒಂದು 10-15 ನಿಮಿಷ ಬೇಡಿ, ಓಕೆನಾ? ಏನ್ ಮಾಡ್ತಾ ಇದೀಯ ಕಲ್ಲಮ್ಮ? ಯಾಕೆ ಎಲ್ಲ ಚೆಲ್ಕೊಂಡು ತಿನ್ನೋ? ಏನ್ ನೋಡ್ತಾ ಇದೆಯಾ ಮನೆ ಟಿವಿಲಿ? ಟೀಟು ಅಲ್ಲೇನಾ? ಏನ್ ಮಾಡ್ತಿರೋದು ನೀನು ಬುಲೆ? ಅವನು ಚಪಾತಿ ಮಾಡ್ತಾ ಇದೀಯಾ? ಇಲ್ಲಿ ನಾನು ಲಿವರ್ ಫ್ರೈ ಮಾಡ್ಕೊಂಡು ಅಮ್ಮ ಚಪಾತಿ ಆ ಕಡೆ ಹಾಕ್ಬೇಡ. ಇಕ್ಕಟ್ಟಾಗೈತಪ್ಪ ಕಿಚನ್ ಅಲ್ಲಿ. ಇನ್ನೇನು ಅದು ಆಗ್ತಾ ಬಂತು ಲಿವರ್ ಫ್ರೈ. ಅಷ್ಟರಲ್ಲಿ ಚಪಾತಿ ಮಾಡ್ಕೊಂಡ್ಬಿಡೋಣ. ಮಧ್ಯಾಹ್ನ 12 ಗಂಟೆ ನಾನು ತಿಂದು ನಾವು ಹೋಟೆಲಲ್ಲಿ 12 ಗಂಟೆ ಆಗಿತ್ತು. ಅವಾಗ ತಿಂದಿರೋದು, ಇನ್ನೂ ತಿಂದೇ ಇಲ್ಲ, ಹಸುವಾಗ್ತಾ ಇದೆ. ನಮ್ಮ ಹುಲಿ ಹೆಂಗೋ ಅಲ್ಲಿ ತಿಂದ ನಮ್ಮ ಅಮ್ಮ ಮನೆಯಲ್ಲಿ. ಇದೇ ತಗೊಂತೀನಿ ಚಪಾತಿ. ಅಪ್ಪ ಮಾಡಿರೋದು ನಿಮಗೆ ಫಸ್ಟೇ ಸ್ವಲ್ಪ ಎತ್ತಿಟ್ಬಿಟ್ಟು ಇದೀವಿ. ಶ್ರೀಹಾನಕ್ಕೆ ಸಪ್ರೇಟ್. ಸರಿನಾ? ಇನ್ನೂ ನಿಂಗೆ ಗ್ರೇವಿ ಬೇಕಾ? ಸಾಕಾ? ಸಾಕು, ಸಾಕಾ? ಇದು ತೋರಿಸ್ತೀನಿ. ಪರ್ಫೆಕ್ಟ್. ಇವಾಗ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಸರಿನಾ? ಚೆನ್ನಾಗಿ ಲಿವರ್ ಎಲ್ಲ ಬೆಂದ್ಮೇಲೆ ಎಲ್ಲ ಬೆಂದಾದ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಒಂದು ಸ್ಪೂನ್ ಸಾಕು. ಇಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳೋದು ಅಷ್ಟೇ. ಖಾರ ನೋಡ್ಕೊಂಡು ಹಾಕೋಣ. ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಸ್ವಲ್ಪ ಹೊತ್ತು. ನಿಮ್ಮ ಮಗು ಒಂದು ಲಿವರ್ ಹಾಕನಿ. ಇದಲ್ಲ ಅಲ್ಲೇ ಒಂದು ಫೈನಲ್ ಸ್ಟೇಜಿಗೆ ಬಂತು. ಚಿಕನ್ ಪೆಪ್ಪರ್ ಡ್ರೈ, ಸಾರಿ ಚಿಕನ್ ಲಿವರ್ ಪೆಪ್ಪರ್ ಡ್ರೈ. ಹೆಂಗ್ ಕಾಣ್ತಾ ಇದೆ? ಸೂಪರ್. ಚೆನ್ನಾಗಿ ಕಾಣ್ತಿದ್ದಾರ? ಕೊನೆಗೂ ಚಿಕನ್ ಲಿವರ್ ಪೆಪ್ಪರ್ ಡ್ರೈ ಫೈನಲಿ ರೆಡಿ. ಇವಾಗ ಏನಿದು? ಆಹಾ, ನೋಡಕ್ಕೆ ಎಮ್ಮಿ ಎಮ್ಮಿಯಾಗಿ ಅನಿಸ್ತಾ ಇದೆ ಅಲ್ಲ ನೀ? ನಮ್ಮ ಟೈಗರ್ದು ಆಯ್ತು. ನೋಡಕ್ಕೆ ಫುಲ್ ಎಮ್ಮಿ ಎಮ್ಮಿ ಆಗಿದೆ. ತಿಂದು ನೋಡ್ಬೇಕು ಹೆಂಗಿದೆಯೋ. ಸಾಕು ಸಾಕು. ನೀನು ಫಸ್ಟ್ ತಿನ್ನು. ಫಸ್ಟ್ ತಿಂದು ಹೇಳ್ಬೇಕು ಹೆಂಗಿದೆಯಾ. ತಿನ್ನೋದು ಹೆಂಗಿದೆಯೋ. ಚೆನ್ನಾಗಿ ಮಾಡಿದ್ದೀನಾ? ಹಂಗಿದೆ. ಚೆನ್ನಾಯ್ತಾ ನೀವು? ಒಂಚೂರು ಲಿವರ್ ಬೇಯ್ಬೇಕಿತ್ತ?
ಸ್ಪೈಸಿಯಾಗಿ. ಇಷ್ಟ ಆಯ್ತಾ? ಚೆನ್ನಾದ. ನಮ್ಮ ಟೈಗರ್ ತಿನ್ನಿಸ್ಬಿಟ್ಟೆ. ಅವ್ನು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಬೇಗ ಬೇಗ ತಿನ್ಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಾ ಇತ್ತು. ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಪೆಪ್ಪರ್ದು ಫ್ಲೇವರು ಬಾಯಿಗೆ ಚೆನ್ನಾಗಿ ಬರ್ತೈತೆ. ಚೆನ್ನಾಗಿದೆ. ಮಾಡೋದು ನೀನು ಬಿಡನೇ ಮಾಸ್ಟರ್ ಚೆಫ್ ಆಗಿಬಿಟ್ಟಿದ್ಯಾ. 5 ವರ್ಷದಲ್ಲಿ 2 ಸಲ ಮಾಡೋ ಕರೆಕ್ಟಾಗಿ. ಓಕೆ ಗೈಸ್, ನಾವು ತಿಂದು ಮುಗಿಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್.